ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ 360 ರಿಯಲ್ಟರ್ಸ್. ಫ್ರೆಂಡ್ಸ್, ಇವತ್ತೊಂದು ಸೇಲ್ಗಿರುವಂಥ ಟ್ರಿಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ. ಮುಂದೆ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಾ, ಇದೇ ಬಿಲ್ಡಿಂಗು ಸೇಲ್ಗಿರುವಂಥದ್ದು 30 × 45 1350 ಸ್ಕ್ವೇರ್ ಫೀಟ್ ನಾರ್ತ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರೋಂಥ ಬಿಲ್ಡಿಂಗು. ಮೇನ್ ಡೋರ್ ಕೂಡ ನಾರ್ತ್ ಫೇಸಿಂಗ್ ಬರುತ್ತೆ. ಈ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಏರಿಯಾ ಇದೆ. 3 ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು, 4 ರಿಂದ 5 ಬೈಕ್ ಪಾರ್ಕಿಂಗ್ ಮಾಡ್ಕೋಬೋದು. 1 BHK ಹೌಸ್ ಇದೆ. ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರ್ 5 BHK ಟ್ರಿಪ್ಲೆಕ್ಸ್ ಹೌಸು ಸೇಲ್ಗಿರೋ ಅಂಥದ್ದು. ವಿತ್ ಲಿಫ್ಟ್ ಕೂಡ ಇದೆ. ಈ ಬಿಲ್ಡಿಂಗಲ್ಲಿ ಲಿಫ್ಟ್ ಕೂಡ ಅವೈಲೇಬಲ್ ಇದೆ. ಬಿಲ್ಡಿಂಗ್ ಮುಂದೆ ರೋಡ್ ತೋರಿಸ್ತಾ ಇದೆ ನೋಡಿ, 30 ಫೀಟ್ ವಿಡ್ತ್ ರೋಡ್ ಇದೆ. ಅಕ್ಕಪಕ್ಕ ಎಲ್ಲ ಮನೆಗಳಾಗಿದೆ. ಡೆವಲಪಿಂಗ್ ಏರಿಯಾ, ಸೊ ಡೀಸೆಂಟ್ ಲೇಔಟು, ಸೊ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರೋ ಅಂಥ ಲೇಔಟ್ ಇದು. DC ಕನ್ವರ್ಷನ್ ಆಗಿದೆ. BBMP ಲಿಮಿಟ್ಸಲ್ಲಿ ಲೊಕೇಟ್ ಆಗಿರೋಂಥ ಬಿಲ್ಡಿಂಗು. BBMP ಈ ಖಾತಾ ಕೂಡ ಇದೆ. ಸೊ ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿದೆ ಲೇಔಟು. DC ಕನ್ವರ್ಷನ್ BBMP ಲಿಮಿಟ್ಸಲ್ಲಿ ಲೊಕೇಟ್ ಆಗಿರೋಂಥದ್ರಿಂದ BBMP ಈ ಖಾತಾ ಇದೆ. ಬೆಂಗಳೂರು ನಾರ್ತಲ್ಲಿ ಲೊಕೇಟ್ ಆಗಿರೋಂಥ ಬಿಲ್ಡಿಂಗು. ಸೊ ಬನ್ನಿ ಫ್ರೆಂಡ್ಸ್, ಬಿಲ್ಡಿಂಗ್ ತೋರಿಸ್ತಾ ಬಿಲ್ಡಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಮೆನ್ಷನ್ ಮಾಡಿರ್ತೀನಿ. ನೋಡಿ, ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ. 3 ರಿಂದ 4 ಕಾರ್ ನಿಲ್ಲಿಸ್ಕೋಬೋದು. ಆ್ಯಂಡ್ ಬೈಕ್ ಪಾರ್ಕಿಂಗ್ ಕೂಡ ಮಾಡ್ಕೋಬೋದು. ಸ್ಪೇಷಿಯಸ್ ಆಗಿದೆ ಕಾರ್ ಪಾರ್ಕಿಂಗ್ ಏರಿಯಾ. ಸಂಪ್ ತೋರಿಸ್ತಾ ಇದೆ ನೋಡಿ. ಸಂಪಲ್ಲಿ ಒಂದು 10 to 15,000 ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇಡಿಸೋವಂಥ ಸಂಪು. ಗ್ಯಾಸ್ ಸಿಲಿಂಡರ್ ಸ್ಟೋರೇಜ್ ಸ್ಪೇಸ್ ಇಲ್ಲೇ ಕೊಟ್ಟಿದ್ದಾರೆ. ಮನೆ ಒಳಗಡೆ ಗ್ಯಾಸ್ ಸಿಲಿಂಡರ್ ತೊಗೊಂಡೋಗೋ ನೆಸೆಸರಿ ಇಲ್ಲ. ಗ್ಯಾಸ್ ಪೈಪ್ ಲೈನಿಂಗ್ ಮಾಡಿದ್ದಾರೆ ಮನೆಗೆ. ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಇರೋವಂಥದ್ದು. ನಾರ್ತ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರೋದು. ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇದೆ. ಗ್ರೌಂಡ್ ಫ್ಲೋರ್ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಹಾಲ್ ತೋರಿಸ್ತಾ ಇದ್ದೀನಿ. ನೋಡಿ, TV ಕ್ಯಾಬಿನೆಟ್ ಮಾಡಿದ್ದಾರೆ. ಸಿಂಪಲಾಗಿ POP ವರ್ಕ್ ಆಗಿದೆ. ಲೈಟಿಂಗ್ ವರ್ಕ್ ಕೂಡ ಆಗಿದೆ. ಕಿಚನ್ ತೋರಿಸ್ತಾ ಇದ್ದೀನಿ. ಮಾಡ್ಯುಲರ್ ಕಿಚನ್ ವುಡ್ ವರ್ಕ್ ಮಾಡಿದ್ದಾರೆ. ಸಜ್ಜೆ ಕೂಡ ವುಡ್ ವರ್ಕ್ ಮಾಡಿದ್ದಾರೆ. ಚಿಮಿನಿ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಸಿಂಕ್ ಕೂಡ ಫಿಟ್ ಆಗಿದೆ. ನೋಡಿ, ಯುಟಿಲಿಟಿ ಏರಿಯಾ ಕೂಡ ಬಂದಿದೆ. ನೋಡಿ, ಯುಟಿಲಿಟಿ ಏರಿಯಾಗೂ ಸೇಫ್ಟಿ ಗ್ರಿಲ್ಸ್ ಹಾಕಿ ಕವರ್ ಮಾಡಿದ್ದಾರೆ. ನೋಡಿ, ರೂಮ್ ತೋರಿಸ್ತಾ ಇದ್ದೀನಿ. ಸ್ಪೇಷಿಯಸ್ ಆಗಿ ಬಂದಿದೆ ರೂಮು. ವಾರ್ಡ್ರೋಬ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಸಿಂಪಲಾಗಿ POP ವರ್ಕ್ ಕೂಡ ಆಗಿದೆ. ಲೈಟಿಂಗ್ ವರ್ಕ್ ಎಲ್ಲ ಆಗಿದೆ. ನೋಡಿ, ಕಾಮನ್ ಬಾತ್ರೂಮ್ ಬಂದಿದೆ. ಪ್ಲಂಬಿಂಗ್ ಐಟಮ್ಸ್ ಫಿಟ್ಟಿಂಗ್ಸ್ ಬಾಕಿ ಇದೆ. ಎಂಟೈರ್ ಬಿಲ್ಡಿಂಗ್ಗೆ ಪ್ಲಂಬಿಂಗ್ ಐಟಮ್ಸ್ ಫಿಟ್ ಮಾಡಿ ಕೊಡ್ತಾರೆ. ಸ್ಟ್ಯಾಂಡರ್ಡ್ ಪ್ಲಂಬಿಂಗ್ ಐಟಮ್ಸ್ ಫಿಟ್ ಮಾಡಿ ಕೊಡ್ತಾರೆ. ನೋಡಿ, ಮತ್ತೆ ಪಾರ್ಕಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಲಿಫ್ಟ್ ಇದೆ. ಲಿಫ್ಟ್ ಪ್ರಾವಿಷನ್ ಕೂಡ ಇದೆ ಬಿಲ್ಡಿಂಗ್ಗೆ. ನೋಡಿ, ಗ್ರೌಂಡ್ ಫ್ಲೋರಿಂದನೇ ಲಿಫ್ಟ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸಪ್ರೇಟ್ ಡೋರ್ ಇಟ್ಟಿದ್ದಾರೆ. ನೋಡಿ, ಮತ್ತೆ ಕಾರ್ ಪಾರ್ಕಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ. ಸ್ಪೇಷಿಯಸ್ ಆಗಿದೆ ಕಾರ್ ಪಾರ್ಕಿಂಗ್ ಏರಿಯಾ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದರೆ, ಯಾರಿನ್ನೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರಾಗಿ ಪ್ರಾಪರ್ಟಿ ಅಪ್ಡೇಟ್ ಸಿಗುತ್ತೆ ಈ ಚಾನಲಲ್ಲಿ. ಸಬ್ಸ್ಕ್ರೈಬ್ ಐಕನ್ ಪಕ್ಕ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಪ್ರಾಪರ್ಟಿ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡ್ತಾ ಇರೋ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಚಾನಲ್ಗೆ ಸಪೋರ್ಟ್ ಮಾಡಿ. ನಾರ್ತ್ ಫೇಸಿಂಗ್ ಮೇನ್ ಡೋರ್ ನಿಮ್ಗೆ ತೋರಿಸ್ತಿರೋಂಥದ್ದು. 30 × 45 1350 ಸ್ಕ್ವೇರ್ ಫೀಟ್ ನಾರ್ತ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರೋಂಥ ಬಿಲ್ಡಿಂಗ್. ಮೇನ್ ಡೋರ್ ಕೂಡ ನಾರ್ತ್ ಫೇಸಿಂಗ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಕಾರ್ ಪಾರ್ಕಿಂಗು 1 BHK ತೋರಿಸ್ತೆ. ಫಸ್ಟ್ ಫ್ಲೋರಿಂದ 5 BHK ಟ್ರಿಪ್ಲೆಕ್ಸ್ ಹೌಸ್ ವಿತ್ ಲಿಫ್ಟ್ ನಿಮಗೆ ತೋರಿಸ್ತಿರೋಂಥದ್ದು. ಹಾಲ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ ಹಾಲು. ಸಿಂಪಲಾಗಿ POP ವರ್ಕ್ ಆಗಿದೆ. ಲೈಟಿಂಗ್ ವರ್ಕ್ ಕೂಡ ಆಗಿದೆ. TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಎಂಟೈರ್ ಬಿಲ್ಡಿಂಗು ಗ್ರನೈಟ್ ಫ್ಲೋರಿಂಗ್ ಏನೇ ಬಿಲ್ಡಿಂಗ್ ಇದು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಿರೋ ಸಾಲಿಡ್ ಬ್ಲಾಕ್, M-ಸ್ಯಾಂಡು ಮತ್ತು ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ಗೆ. ಫ್ಲೋರಿಂಗ್ ಎಲ್ಲ ಎಂಟೈರ್ ಬಿಲ್ಡಿಂಗು ಗ್ರನೈಟ್ ಫ್ಲೋರಿಂಗೇನೆ. ಹಾಲ್ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ. ಫಸ್ಟ್ ಫ್ಲೋರಲ್ಲಿ ಇರೋದು. ಫಸ್ಟ್ ಫ್ಲೋರಲ್ಲಿ ಹಾಲು, ಪೂಜಾ ರೂಮು, ಡೈನಿಂಗ್ ಹಾಲು, ಕಿಚನ್ನು ಮತ್ತು ಒಂದು ರೂಮು, ಒಂದು ಕಾಮನ್ ಬಾತ್ರೂಮ್, ಒಂದು ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಪೂಜಾ ರೂಮು ಮತ್ತು ಮೇನ್ ಡೋರು ಟೀಕುಡ್ ಯೂಸ್ ಮಾಡಿರೋವಂಥದ್ದು. ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ. ಸ್ಪೇಷಿಯಸ್ ಆಗಿ ಬಂದಿದೆ ಪೂಜಾ ರೂಮ್ ಕೂಡ. ಹಾಲಲ್ಲೇ ಪೂಜಾ ರೂಮ್ ಬಂದಿದೆ. ವಾಸ್ತು ಪ್ರಕಾರ ಕೂಡ ಕಟ್ಟಿದ್ದಾರೆ ಬಿಲ್ಡಿಂಗ್ನ. ವಾಸ್ತುಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಕಾರ್ಡಿಂಗ್ ಟು ವಾಸ್ತು ಪ್ರಕಾರ ಕಟ್ಟಿದ್ದಾರೆ ಬಿಲ್ಡಿಂಗು.
ನೋಡಿ ಕಿಚನ್ ಮುಂದೆನೇ ಡೈನಿಂಗ್ ಹಾಲ್ ಬಂದಿದೆ. ಡೈನಿಂಗ್ ಹಾಲ್ ಕೂಡ ಸ್ಪೇಷಿಯಸ್ ಆಗಿ ಬಂದಿದೆ. ಕಿಚನ್ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಕಿಚನಲ್ಲಿ ಮಾಡ್ಯುಲರ್ ಕಿಚನ್ ವುಡ್ ವರ್ಕ್ ಮಾಡಿದ್ದಾರೆ. ಸಜ್ಜೆ ಕೂಡ ವುಡ್ ವರ್ಕ್ ಮಾಡಿದ್ದಾರೆ. ಚಿಮಿನಿ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಕಿಚನ್ ತುಂಬ ಸ್ಟೋರೇಜಸ್ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಜರ್ಸ್ ಮಾಡಿಸಿದ್ದಾರೆ. ಕಿಚನ್ ಕ್ಯಾಬಿನೆಟ್ ಎಲ್ಲ ಸಾಫ್ಟ್ ಕ್ಲೋಜರ್ಸೇ. ಗ್ಯಾಸ್ ಲೈನಿಂಗ್ ಎಲ್ಲ ಕೆಳಗಡೆ ಇಟ್ಟಿರೋದ್ರಿಂದ ಗ್ಯಾಸ್ ಲೈನಿಂಗ್ ಬಂದಿದೆ ಕಿಚನ್ಗೆ. ಗ್ಯಾಸ್ ಸಿಲಿಂಡರ್ ಮನೆಯೊಳಗಡೆ ತೊಗೊಂಬರೋ ನೆಸಸರಿ ಇಲ್ಲ. ಕಿಚನಲ್ಲೇ ರೆಫ್ರಿಜರೇಟರ್ ಸ್ಟೋರ್ ಮಾಡ್ಕೊಳಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ರೆಫ್ರಿಜರೇಟರ್ ಇಟ್ಕೋಬೋದು. ನೋಡಿ ಕಿಚನಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಕಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಕಿಚನಲ್ಲಿ. ನೋಡಿ ಕಿಚನಲ್ಲಿ ಯುಟಿಲಿಟಿ ಏರಿಯಾ ಕೂಡ ಬಂದಿದೆ. ಯುಟಿಲಿಟಿ ಏರಿಯಾ ತೋರಿಸ್ತಾ ಇದ್ದೀನಿ. ಯುಟಿಲಿಟಿ ಏರಿಯಾದಲ್ಲೂ ಒಂದು ಸಿಂಕ್ ಕೂಡ ಫಿಟ್ ಮಾಡಿದ್ದಾರೆ. ಡಿಶ್ ವಾಷರ್ ಇಟ್ಕೊಳಕ್ಕೆ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ ಯುಟಿಲಿಟಿ ಏರಿಯಾದಲ್ಲಿ. ಸೇಫ್ಟಿ ಗ್ರಿಲ್ ಹಾಕಿ ಕವರ್ ಮಾಡಿದ್ದಾರೆ ನೋಡಿ. ನೋಡಿ ಮತ್ತೆ ಕಿಚನ್ ತೋರಿಸ್ತಾ ಇದ್ದೀನಿ. ನೋಡಿ ಕಿಚನಿಂದ ಹೊರಗಡೆ ಬಂದರೆ ಡೈನಿಂಗ್ ಹಾಲ್ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿದೆ ನೋಡಿ ಡೈನಿಂಗ್ ಹಾಲ್ ಸ್ಪೇಸು. ನೋಡಿ ಡೈನಿಂಗ್ ಹಾಲಲ್ಲೂ ಸಿಂಪಲಾಗಿ POP ವರ್ಕ್ ಆಗಿದೆ. ಲೈಟಿಂಗ್ ವರ್ಕ್ ಆಗಿದೆ. ಇಲ್ಲೂ ಕೂಡ ವಿಂಡೋಸ್ ಬಂದಿದೆ. ನೋಡಿ ಕಿಚನ್ ಹೊರಗಡೆ ಡೈನಿಂಗ್ ಹಾಲ್ ತೋರಿಸ್ತಾ ಇದ್ದೀನಿ. ನೋಡಿ ಲಿಫ್ಟ್ ಪ್ರಾವಿಷನ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಬಂದಿದೆ. ಅಟ್ಯಾಚ್ ಬಾತ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮು. ನೋಡಿ ರೂಮ್ ತೋರಿಸ್ತೀನಿ. ಸ್ಪೇಷಿಯಸ್ ಆಗಿ ಬಂದಿದೆ. ಸಿಂಪಲಾಗಿ POP ವರ್ಕ್ ಆಗಿದೆ. ಲೈಟಿಂಗ್ ವರ್ಕ್ ಆಗಿದೆ. ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ನೋಡಿ ಸಿಂಪಲಾಗಿ POP ವರ್ಕ್ ಆಗಿದೆ. ಲೈಟಿಂಗ್ ವರ್ಕ್ ಕೂಡ ಆಗಿದೆ. ಅಟ್ಯಾಚ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಅಟ್ಯಾಚ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟೈಪ್ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಶವರ್ ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ ಆ್ಯಂಡ್ ಸೋಲಾರ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಬಾತ್ರೂಮ್ಗಳಿಗೂ ಪ್ಲಂಬಿಂಗ್ ಐಟಮ್ಸ್ ಫಿಟ್ಟಿಂಗ್ಸ್ ಬಾಕಿ ಇದೆ. ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡೋಕ್ಕೂ ಮುಂಚೆ ಪ್ಲಂಬಿಂಗ್ ಐಟಮ್ಸ್ ಫಿಟ್ ಮಾಡಿ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡ್ತಾರೆ. ನೋಡಿ ಕಾಮನ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ನೋಡಿ ಸಿಂಪಲಾಗಿ ಚಿಕ್ಕದಾಗಿ ಬಂದಿದೆ ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮಲ್ಲೂ ಕೂಡ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಶವರ್ ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಎಲ್ಲ ರೂಮ್ಗಳಿಗೂ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಇದು 5 ಬೆಡ್ರೂಮ್ ಇದೆ. 5 ಬೆಡ್ರೂಮ್ಸ್ಗೂ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಯಾರಿನ್ನೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರಾಗಿ ಪ್ರಾಪರ್ಟಿ ಅಪ್ಡೇಟ್ ಸಿಗುತ್ತೆ ಚಾನಲಲ್ಲಿ. ಸಬ್ಸ್ಕ್ರೈಬ್ ಐಕಾನ್ ಪಕ್ಕ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಪ್ರಾಪರ್ಟಿ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡ್ತಾ ಇರೋ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ಪ್ರಾಪರ್ಟಿ ಸರ್ಚ್ ಮಾಡ್ತೀರಾ ಅವ್ರಿಗೂ ಶೇರ್ ಮಾಡಿ. ಅವ್ರಿಗೂ ಪ್ರಾಪರ್ಟಿ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸೆಕೆಂಡ್ ಫ್ಲೋರಲ್ಲಿ 3 ರೂಮ್ ಇದೆ. 3 ರೂಮ್ ಕೂಡ ತೋರಿಸ್ತೀನಿ. ಇದು 3 ರೂಮ್ ಕೂಡ ಮಾಸ್ಟರ್ ಬೆಡ್ರೂಮ್. 3ಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಫಸ್ಟ್ ರೂಮ್ ತೋರಿಸ್ತಾ ಇದ್ದೀನಿ. ಸ್ಪೇಷಿಯಸ್ ಆಗಿ ಬಂದಿದೆ ರೂಮು. ನೋಡಿ ಸಿಂಪಲಾಗಿ POP ವರ್ಕ್ ಆಗಿದೆ. ಲೈಟಿಂಗ್ ವರ್ಕ್ ಆಗಿದೆ. ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ. ನೋಡಿ ವಿಂಡೋಸ್ ಬಂದಿದೆ. ಗಾಳಿ ಬೆಳಕಿಗೆ ಏನೂ ಪ್ರಾಬ್ಲಮ್ ಇಲ್ಲ. ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಸುತ್ತ 2 ಅಡಿ ಜಾಗ ಬಿಟ್ಟು ಕಟ್ಟಿದ್ದಾರೆ. ಸೊ ಮನೆ ಸುತ್ತ 2 ಅಡಿ ಜಾಗ ಬಿಟ್ಟು ಕಟ್ಟಿರೋದ್ರಿಂದ ವೆಂಟಿಲೇಷನ್ಗೆ ಮತ್ತು ಗಾಳಿ ಬೆಳಕಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಮೂರು ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ವಾಕ್-ಇನ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ನೋಡಿ ಅಟ್ಯಾಚ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಅಟ್ಯಾಚ್ ಬಾತ್ರೂಮ್ ಎಲ್ಲ ಅಟ್ಯಾಚ್ ಬಾತ್ರೂಮ್ಗಳಿಗೂ ವೆಸ್ಟರ್ನ್ ಟೈಪ್ ವಾಲ್ ಮೌಂಟೆಡ್ ಕಮೋಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಶವರ್ ಗೀಸರ್ ಪ್ರಾವಿಷನ್ ಕೊಟ್ಟಿದ್ದಾರೆ ಆ್ಯಂಡ್ ಸೋಲಾರ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಸೊ ಬಾತ್ರೂಮಿಂದ ಹೊರಗಡೆ ವಾಕ್-ಇನ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಫ್ಲೋರಲ್ಲಿ ನಾನು ಆಗಲೇ ಹೇಳ್ದಂಗೆ 3 ರೂಮ್ ಇದೆ. ಇದು ಸೆಕೆಂಡ್ ರೂಮ್ ನಿಮಗೆ ತೋರಿಸ್ತಿರೋಂಥದ್ದು. ನೋಡಿ ಸೆಕೆಂಡ್ ರೂಮ್ ಕೂಡ ಸ್ಪೇಷಿಯಸ್ ಆಗಿ ಬಂದಿದೆ. ಸಿಂಪಲಾಗಿ POP ವರ್ಕ್ ಆಗಿದೆ. ಲೈಟಿಂಗ್ ವರ್ಕ್ ಕೂಡ ಆಗಿದೆ. ಇಲ್ಲಿಟಿಗೂ ಕೂಡ TV ಕ್ಯಾಬಿನೆಟ್ ಮಾಡಿದ್ದಾರೆ. ಸ್ಟಡಿ ಟೇಬಲ್ ಮಾಡಿದ್ದಾರೆ. ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ.
ಸೊ ಫ್ರೆಂಡ್ಸ್, ನಾನು ನಿಮಗೆ ತೋರಿಸಿರೋಂಥ ಮನೆ 30 × 45 1350 ಸ್ಕ್ವೇರ್ ಫೀಟ್ ನಾರ್ತ್ ಫೇಸಿಂಗ್ ಸೈಡಲ್ಲಿ ಕಟ್ಟಿರೋಂಥ ಬಿಲ್ಡಿಂಗ್ ನಿಮಗೆ ತೋರಿಸ್ತಿರೋಂಥದ್ದು. 5 BHK ಟ್ರಿಪ್ಲೆಕ್ಸ್ ಹೌಸ್ ವಿತ್ ಲಿಫ್ಟ್. ಗ್ರೌಂಡ್ ಫ್ಲೋರಲ್ಲಿ ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಏರಿಯಾ. 1 BHK ನೋಡಿದ್ರೆ ಫಸ್ಟು ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ 5 BHK ಟ್ರಿಪ್ಲೆಕ್ಸ್ ಹೌಸ್ ತೋರಿಸ್ತಾ ಇದ್ದೀನಿ. ಸೊ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ತೋರಿಸ್ತಿರೋಂಥದ್ದು. ಸೆಕೆಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ ಇದೆ, 3ಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಫಸ್ಟ್ ಫ್ಲೋರಲ್ಲಿ ಹಾಲು, ಕಿಚನ್ನು, ಡೈನಿಂಗ್ ಹಾಲು, 1 ರೂಮು, 1 ಕಾಮನ್ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ತೋರಿಸ್ತೆ. ಸೊ ಸೆಕೆಂಡ್ ಫ್ಲೋರಲ್ಲಿ 3 ರೂಮ್ ಇದೆ, 3 ರೂಮ್ ತೋರಿಸ್ತಾ ಇದ್ದೀನಿ. ಥರ್ಡ್ ರೂಮ್ ತೋರಿಸ್ತಾ ಇದ್ದೀನಿ. ನೋಡಿ 3 ರೂಮು ಅಟ್ಯಾಚ್ ಬಾತ್ರೂಮ್ ಬಂದಿದೆ, 3ಕ್ಕೂ ಸ್ಪೇಷಿಯಸ್ ಆಗಿ ಬಂದಿದೆ. ಈ ರೂಮಲ್ಲಿ ಬಾಲ್ಕನಿ ಬಂದಿದೆ. ನೋಡಿ ಸಿಂಪಲಾಗಿ POP ವರ್ಕ್ ಆಗಿದೆ, ಲೈಟಿಂಗ್ ವರ್ಕ್ ಕೂಡ ಆಗಿದೆ. ಈ ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಎಲ್ಲ ಬಾತ್ರೂಮ್ಗಳಿಗೂ ವೆಸ್ಟರ್ನ್ ಟೈಪ್ ವಾಲ್ ಮೌಂಟೆಡ್ ಮಾಡಿರೋವಂಥದ್ದು. ಬಾಲ್ಕನಿ ತೋರಿಸ್ತೀನಿ ಬನ್ನಿ ಇವಾಗ. ನೋಡಿ ಬಾಲ್ಕನಿಯಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಅಕ್ಕಪಕ್ಕ ಎಲ್ಲ ಮನೆಗಳಾಗಿದೆ. ಸೊ ಡೆವಲಪಿಂಗ್ ಏರಿಯಾ. ಸೊ 30 ಫೀಟ್ ವಿಡ್ತ್ ರೋಡ್ ಇದೆ. DC ಕನ್ವರ್ಷನ್ ಲೇಔಟ್ ಇದು. ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿದೆ. DC ಕನ್ವರ್ಷನ್ನು BBMP ಲಿಮಿಟ್ಸಲ್ಲಿ ಇರೋದ್ರಿಂದ BBMP ಈ ಖಾತಾ ಕೂಡ ಇದೆ, ಕ್ಲಿಯರ್ ಡಾಕ್ಯುಮೆಂಟ್ ಕೂಡ ಇದೆ, ಪರ್ಚೇಸ್ ಲೋನ್ ಕೂಡ ಆಗುತ್ತೆ ಫ್ರೆಂಡ್ಸ್ ಈ ಬಿಲ್ಡಿಂಗ್ಗೆ. ಸೊ ಬಿಲ್ಡಿಂಗ್ ಲೊಕೇಟ್ ಆಗಿರೋದು ಇದು ನಾರ್ತ್ ಬೆಂಗಳೂರಲ್ಲಿ ಲೊಕೇಟ್ ಆಗಿರೋಂಥ ಬಿಲ್ಡಿಂಗು. ಸೊ ಯಲಹಂಕ ನಿಯರ್ ಬೈ ಲೊಕೇಟ್ ಆಗಿರೋಂಥ ಬಿಲ್ಡಿಂಗು. ಯಲಹಂಕದಿಂದ ಅರೌಂಡ್ 5 to 6 ಕಿಲೋಮೀಟರ್ ರೇಡಿಯಸಲ್ಲಿ ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರುತ್ತೆ. ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್ ನಿಯರ್ ಬೈ ಲೊಕೇಟ್ ಆಗಿರುವಂಥ ಬಿಲ್ಡಿಂಗು. ಸೊ ವಿದ್ಯಾರಣ್ಯಪುರಮಿಂದ ಅರೌಂಡ್ 2 ಕಿಲೋಮೀಟರ್ಸ್ ಆಗುತ್ತೆ. ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜಿಂದನೂ ಅರೌಂಡ್ ನಿಯರ್ ಬೈ ವಾಕೇಬಲ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂಥ ಬಿಲ್ಡಿಂಗ್ ಇದು. ಸೊ ಯಲಹಂಕದಿಂದ ಅರೌಂಡ್ 5 to 6 ಕಿಲೋಮೀಟರ್ ಆಗುತ್ತೆ. ವಿದ್ಯಾರಣ್ಯಪುರಮಿಂದ ಅರೌಂಡ್ 2 ಕಿಲೋಮೀಟರ್ ಆಗುತ್ತೆ. ಸೊ BL ಸರ್ಕಲಿಂದ ಅರೌಂಡ್ 4 ಕಿಲೋಮೀಟರ್ ರೇಡಿಯಸಲ್ಲಿ ಲೊಕೇಟ್ ಆಗಿರುವಂಥ ಬಿಲ್ಡಿಂಗ್ ಇದು. ನಾರ್ತ್ ಬೆಂಗಳೂರಲ್ಲಿ ಲೊಕೇಟ್ ಆಗಿರುವಂಥ ಬಿಲ್ಡಿಂಗ್ ನಾನು ನಿಮಗೆ ತೋರಿಸ್ತಿರೋವಂಥದ್ದು. ಸೊ ಥರ್ಡ್ ಫ್ಲೋರಲ್ಲಿ 1 ರೂಮ್ ಇದೆ, ಅಟ್ಯಾಚ್ ಬಾತ್ರೂಮು, ಸ್ಪೇಷಿಯಸ್ ಆಗಿದೆ. ಈ ರೂಮ್ ಕೂಡ, ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಸೊ ಕಮಿಂಗ್ ಟು ದ ಪ್ರೈಸ್ ಆಫ್ ದ ಬಿಲ್ಡಿಂಗ್. ಈ ಬಿಲ್ಡಿಂಗ್ಗೆ ಓನರ್ ಕೋಟಿಂಗ್ ಪ್ರೈಸು 2,80,00,000 ಹೇಳ್ತಾರೆ. 2,80,00,000 ಓನರ್ ಕೋಟಿಂಗ್ ಪ್ರೈಸ್ 2,80,00,000, 2,80,00,000 ನೆಗೋಷಿಯಬಲ್ ಆಗುತ್ತೆ. 5 BHK ಟ್ರಿಪ್ಲೆಕ್ಸ್ ಹೌಸ್ ವಿತ್ ಲಿಫ್ಟ್ ಇರೋವಂಥದ್ದು ಬಿಲ್ಡಿಂಗ್ ಸೇಲ್ಗಿರೋವಂಥದ್ದು ನಾನು ನಿಮಗೆ ತೋರಿಸ್ತಿರೋವಂಥದ್ದು. ಸೊ ಫ್ರೆಂಡ್ಸ್, ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ, ಯಾರಿನ್ನೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬೇಕಂತ ಪಕ್ಕ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಪ್ರಾಪರ್ಟಿ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ನೋಡ್ತಾ ಇರೋ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್, ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ, ಯಾರ್ಯಾರು ಓನರ್ಸ್ ನೋಡ್ತಾ ಇದ್ರೆ, ಯಾರ್ಯಾರು ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂದರೂ ಕೂಡ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಾಪರ್ಟಿ ವಿಸಿಟ್ ಮಾಡಿ, ನಿಮ್ಮ ಪ್ರಾಪರ್ಟಿ ಫೋಟೋಸ್ ವಿಡಿಯೋಸ್ ತೊಗೊಂಡು ಆನ್ಲೈನ್ ಪೋರ್ಟಲ್ ಮತ್ತು ಯೂಟ್ಯೂಬ್ಗೆ ಅಪ್ಡೇಟ್ ಮಾಡಿ ನಿಮ್ಮ ಪ್ರಾಪರ್ಟಿನ ಒಳ್ಳೆ ಪ್ರೈಸ್ಗೆ ಸೇಲ್ ಮಾಡಿಸ್ಕೊಡ್ತೀನಿ. ಆ್ಯಂಡ್ ನಾನು ಈ ಚಾನಲ್ ಅಪ್ಡೇಟ್ ಮಾಡಿರೋ ವಿಡಿಯೋಸ್ ಬಿಟ್ಟು ತುಂಬ ಅದರ್ ಪ್ರಾಪರ್ಟೀಸ್ ಕೂಡ ಅವೈಲೇಬಲ್ ಇದೆ. ಯಾರು ಪ್ರಾಪರ್ಟಿ ಸರ್ಚ್ ಮಾಡ್ತಿರೋರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ನಿಮ್ಗೆ ಸೂಟೇಬಲ್ ಪ್ರಾಪರ್ಟಿ ಹುಡುಕಿ ಕೊಡ್ತೀವಿ. ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಪ್ರಾಪರ್ಟಿ ಅಪ್ಡೇಟ್ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ, ನಿಮ್ಮ ಪ್ರಾಪರ್ಟೀಸ್ ಅಲ್ಲೂ ಅವೈಲೇಬಲ್ ಸಿಗುತ್ತೆ. ಆ್ಯಂಡ್ ಯೂಟ್ಯೂಬ್ ಪೋಸ್ಟಲ್ಲೂ ಕೂಡ ಪ್ರಾಪರ್ಟೀಸ್ನ ಪೋಸ್ಟ್ ಮಾಡ್ತೀನಿ. ಸೊ ನಾನು ಇನ್ಸ್ಟಾಗ್ರಾಮ್ನ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬ್ ಪೇಜ್ನ ಕೂಡ ಫಾಲೋ ಮಾಡಿ. ಬಿಲ್ಡಿಂಗ್ ಏನು ನೋಡಿದ್ರೆ 30 × 45 1350 ಸ್ಕ್ವೇರ್ ಫೀಟ್ 5 BHK ಟ್ರಿಪ್ಲೆಕ್ಸ್ ಹೌಸ್ 2,80,00,000. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.